ಭಾರತ ದೇಶದಲ್ಲಿ ಅತ್ಯಂತ ದುಬಾರಿಯಾದ ಮೆಟಲ್ಗಳ ಪೈಕಿ ಪ್ಲಾಟಿನಂ 2ನೇ ಸ್ಥಾನದಲ್ಲಿ ಬರುತ್ತೆ. 1ನೇ ಸ್ಥಾನ ಬಂಗಾರ, 2ನೇ ಸ್ಥಾನ ಪ್ಲಾಟಿನಂ, 3ನೇ ಸ್ಥಾನ ಬೆಳ್ಳಿ. ಒಂದು ಕಾಲದಲ್ಲಿ ಪ್ಲಾಟಿನಂ ರಾಜನಂತೆ ಮೆರೆದಿತ್ತು. ಇಡೀ ಪ್ರಪಂಚಕ್ಕೆ ನಾನೇ ಕಿಂಗ್ ಅಂತ ಬೀಗುತ್ತಾ ಇತ್ತು. ಆದ್ರೆ ಇವತ್ತು ಬಂಗಾರ ಪ್ಲಾಟಿನಂ ಅನ್ನು ದಾಟಿ 1ನೇ ಸ್ಥಾನಕ್ಕೆ ಹೋಗಿದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಬಂಗಾರದ ಬೆಲೆ ಸುಮಾರು 1,30,00,000 ರೂಪಾಯಿ ಇದೆ. ಆದರೆ ಪ್ಲಾಟಿನಂ 1 ಕೆಜಿಯ ಬೆಲೆ ಎಷ್ಟಾಗುತ್ತೆ ಗೊತ್ತಾ? ಬಂಗಾರದ ಅರ್ಧದಷ್ಟು ಬೆಲೆ ಕೂಡ ಪ್ಲಾಟಿನಂ ಇಲ್ಲ. ಪ್ಲಾಟಿನಂನ 1 ಕೆಜಿಯ ಬೆಲೆ ಸುಮಾರು 55ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಕೇವಲ 5 ವರ್ಷದ ಹಿಂದೆ ಪ್ಲಾಟಿನಂ ಬಂಗಾರಕ್ಕಿಂತ ಜಾಸ್ತಿ ಇತ್ತು. ಆದರೆ ಈಗ ಪ್ಲಾಟಿನಂ ಬಂಗಾರದ ಹತ್ರ ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ. 1 ಕೆಜಿ ಪ್ಲಾಟಿನಂ ಬೆಲೆ 60 ಲಕ್ಷ ರೂಪಾಯಿ. ಹಾಗಂತ ಇದು ಕಮ್ಮಿಯ ಬೆಲೆ ಅಲ್ಲ, ಆದ್ರೆ ಬಂಗಾರಕ್ಕೆ ಹೋಲಿಸಿದ್ರೆ ಇದು ಕಮ್ಮಿ. ಬಂಗಾರ ಹೇಗೆ ತಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ, ಸಿಲ್ವರ್ ಹೇಗೆ ತಯಾರು ಮಾಡ್ತಾರೆ ಅಂತ ಗೊತ್ತು. ಆದ್ರೆ ಪ್ಲಾಟಿನಂ ಹೇಗೆ ತಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಪ್ಲಾಟಿನಂ ಸರಿಯಾಗಿ ಈಗ ಏನಕ್ಕೆ ಉಪಯೋಗಿಸುತ್ತಾ ಇದ್ದಾರೆ? ಇಡೀ ಪ್ರಪಂಚಕ್ಕೆ ಪ್ಲಾಟಿನಂ ಬೇಕೇ ಬೇಕು. ಅದು ಯಾಕೆ? ಭಾರತ ದೇಶದಲ್ಲಿ ಪ್ಲಾಟಿನಂ ಅಲ್ಲಿ ತಯಾರಿಸಿರುವ ಒಡವೆಗಳು ಯಾಕೆ ಮಾರಾಟ ಆಗಲ್ಲ? ಗೆಳೆಯರೆ, ಪ್ಲಾಟಿನಂ ಬಗೆಗಿನ ಸಂಪೂರ್ಣವಾದ 101% ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಮೊದಲು ಪ್ಲಾಟಿನಂ ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ನೋಡಿ ಬಿಡೋಣ ಬನ್ನಿ. ಈ ರೀತಿಯ ಒಂದು ಪ್ಲಾಟಿನಂ ಕಾರ್ಖಾನೆಯ ವಿಡಿಯೋ ನೀವು ಹಿಂದೆ ಎಲ್ಲೂ ನೋಡಿಲ್ಲ, ಮುಂದೆ ಎಲ್ಲೂ ನೋಡ್ತೀರಾ ಗೊತ್ತಿಲ್ಲ. ಆದ್ರೆ ಈಗ ಮಾತ್ರ ನೋಡ್ತಾ ಇದ್ದೀರಾ. ಪ್ಲಾಟಿನಂ ಕಾರ್ಖಾನೆಗೆ ಸ್ವಾಗತ, ಸುಸ್ವಾಗತ. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ಲಾಟಿನಂ ಗಣಿಗಾರಿಕೆ ಇರೋದು ಸೌತ್ ಆಫ್ರಿಕಾ, ರಷ್ಯಾ, ಜಿಂಬಾಬ್ವೆ, ಕೆನಡಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತ ದೇಶದಲ್ಲೂ ಇದೆ. ಆದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಕಡಿಮೆ ಪ್ರಮಾಣ ಅಂದ್ರೆ ಸಿಕ್ಕರೂ ಸಿಗಬಹುದು, ಸಿಗದೇನೂ ಇರಬಹುದು, ಅಷ್ಟೊಂದು ಕಡಿಮೆ ಪ್ರಮಾಣ. ಈ ಪ್ಲಾಟಿನಂ ಅನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ. ಏನಂತ ಹೇಳಿ? ಈ ಒಂದು ಹೆಸರು ಬಿಳಿ ಬಂಗಾರ ಅಂತ. ಈ ಒಂದು ಪ್ಲಾಟಿನಂಗೆ ವಿದೇಶದಲ್ಲಿ ವೈಟ್ ಗೋಲ್ಡ್ ಎಂಬುವ ಹೆಸರೇ ಬಹಳ ಬಳಕೆಯಲ್ಲಿ ಇರೋದು. ಈ ಒಂದು ಪ್ಲಾಟಿನಂ ಭೂಮಿ ಒಳಗಡೆ ಸಿಗುವ ಒಂದು ನ್ಯಾಚುರಲ್ ಮೆಟಲ್. ಡೈಮಂಡ್ ಲ್ಯಾಬ್ ಅಲ್ಲಿ ತಯಾರಿಸಬಹುದು, ಆದರೆ ಪ್ಲಾಟಿನಂ ಲ್ಯಾಬ್ ಅಲ್ಲಿ ತಯಾರಿಸುವುದಕ್ಕೆ ಬರೋದಿಲ್ಲ. ಬಂಗಾರನು ಲ್ಯಾಬ್ ಅಲ್ಲಿ ತಯಾರಿಸುವುದಕ್ಕೆ ಬರೋದಿಲ್ಲ, ಬೆಳ್ಳಿನೂ ತಯಾರಿಸುವುದಕ್ಕೆ ಬರೋದಿಲ್ಲ. ಬಂಗಾರ, ಪ್ಲಾಟಿನಂ, ಬೆಳ್ಳಿ ಎಲ್ಲವೂ ನ್ಯಾಚುರಲ್, ದೇವರು ಸೃಷ್ಟಿ ಮಾಡಿರುವ ಒಂದು ಖನಿಜ. ಪ್ಲಾಟಿನಂ ಭೂಮಿಯ ಹುಟ್ಟಿನ ಸಮಯದಲ್ಲಿ ಅತಿಯಾದ ಉಷ್ಣತೆ ಮತ್ತು ಒತ್ತಡದಿಂದ ರೂಪುಗೊಂಡ ಒಂದು ವಿಶೇಷವಾದ ಲೋಹ. ಭೂಮಿಯ ಒಳಗಡೆ ಇರುವ ಮ್ಯಾಗ್ಮಾದೊಂದಿಗೆ ಇದು ಆಳಕ್ಕೆ ಮುಳುಗಿ ಇತರ ಲೋಹಗಳ ಜೊತೆ ಸೇರಿಕೊಂಡು ಬಿಡುತ್ತೆ. ಗೆಳೆಯರೆ, ಮ್ಯಾಗ್ಮಾ ಅಂತಂದ್ರೆ ಬೇರೆ ಯಾವುದು ಅಲ್ಲ, ಭೂಮಿಯ ಒಳಗಡೆ ಹರಿಯುತ್ತಿರುವ ಜ್ವಾಲಾಮುಖಿಯ ಜ್ವಾಲೆ. ಲಕ್ಷಾಂತರ ವರ್ಷಗಳಾದ ಮೇಲೆ ಮ್ಯಾಗ್ಮಾ ಸಂಪೂರ್ಣವಾಗಿ ತಣ್ಣಗೆ ಆಗುತ್ತೆ. ತಣ್ಣಗಾದ ಮೇಲೆ ಈ ಒಂದು ಜ್ವಾಲಾಮುಖಿ ಗಟ್ಟಿಯಾಗಿ ಕಲ್ಲಿನ ರೂಪ ತೆಗೆದುಕೊಳ್ಳುತ್ತೆ. ಮ್ಯಾಗ್ಮಾದ ಒಳಗಡೆ ಪ್ಲಾಟಿನಂ ಇರೋದ್ರಿಂದ ಮ್ಯಾಗ್ಮಾ ಕಲ್ಲಾಗುತ್ತೆ. ಮ್ಯಾಗ್ಮಾದ ಒಳಗಡೆ ಪ್ಲಾಟಿನಂ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಭೂಮಿಯ ಆಳಕ್ಕೆ ಹೋಗಿ ಕಲ್ಲನ್ನು ಹೊಡೆದು ಹೊರಗಡೆ ತಗೊಂಡು ಬರ್ತಾರೆ. ಕಲ್ಲಿನ ಒಳಗಡೆ, ಕಲ್ಲಿನ ಹೊರಭಾಗದಲ್ಲಿ ಎಲ್ಲ ಪ್ಲಾಟಿನಂಗಳು ಅಂಟಿರುತ್ತೆ. ಗೆಳೆಯರೆ, ಮತ್ತೊಂದು ಅಪರೂಪವಾದ ವಿಚಾರ ಏನು ಗೊತ್ತಾ? ಬರೋಬ್ಬರಿ 1 ಟನ್ ಅಷ್ಟು ಮೈನಿಂಗ್ ಮಾಡಿದ್ರೆ ಅದರಲ್ಲಿ ಪ್ಲಾಟಿನಂ ಎಷ್ಟು ಸಿಗಬಹುದು? 1 ಟನ್ ಅಂದ್ರೆ ಬರೋಬ್ಬರಿ 1000 ಕೆಜಿಯಷ್ಟು ಮಣ್ಣು, ಕಲ್ಲು ಭೂಮಿ ಒಳಗಡೆಯಿಂದ ಹೊರಗಡೆ ಬಂದಿದೆ. ಇದರಲ್ಲಿ ಎಷ್ಟು ಪ್ಲಾಟಿನಂ ಇರಬಹುದು? ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಸುಮಾರು ಒಂದು 50 ಕೆಜಿ, 100 ಕೆಜಿ, 200 ಕೆಜಿ, 300 ಕೆಜಿ ಪ್ಲಾಟಿನಂ ಸಿಗಬಹುದಾ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ಇಲ್ಲ. 1 ಟನ್ ಮೈನಿಂಗ್ ಮಾಡಿದ್ರೆ ಅದರಲ್ಲಿ ಕೇವಲ 3ರಿಂದ 10 ಗ್ರಾಮ್ ಅಷ್ಟು ಪ್ಲಾಟಿನಂ ಸಿಗುತ್ತೆ. ಹೌದು, ಕೇವಲ 3ರಿಂದ 10 ಗ್ರಾಮ್. ಬಂಗಾರ 1ರಿಂದ 5 ಗ್ರಾಮ್, ಪ್ಲಾಟಿನಂ 3ರಿಂದ 10 ಗ್ರಾಮ್. ಕೇವಲ ಇಷ್ಟೇ ಅಲ್ಲ, ಕೆಲವೊಮ್ಮೆ ಅಪರೂಪಕ್ಕೆ 10 ಟನ್ ಮೈನಿಂಗ್ ಮಾಡಿದ್ರು 1ರಿಂದ 2 ಗ್ರಾಮ್ ಪ್ಲಾಟಿನಂ ಸಿಕ್ಕಿರುವ ಸಾಕಷ್ಟು ಎಕ್ಸಾಂಪಲ್ಸ್ ಗಳು ಇದೆ. ಈ ಒಂದು ಪ್ಲಾಟಿನಂ ಕಲ್ಲುಗಳು ನೇರವಾಗಿ ಪ್ಲಾಟಿನಂ ತಯಾರಿಕೆ ಕಾರ್ಖಾನೆ ಒಳಗಡೆ ಬರುತ್ತೆ. ಈ ಕಲ್ಲನ್ನು ನೋಡಿಬಿಟ್ರೆ ಒಂದು ಸ್ವಲ್ಪನೂ ಶೈನಿಂಗ್ ಇರೋದಿಲ್ಲ, ಸಾಧಾರಣ ಕಲ್ಲಿನ ರೀತಿ ಕಂಡು ಬರುತ್ತೆ. ನೋಡೋದಕ್ಕೆ ಇದು ಸಾಧಾರಣ, ಆದರೆ ಈ ಕಲ್ಲಿನ ಒಳಗಡೆ ಪ್ಲಾಟಿನಂ ಕುತ್ಕೊಂಡಿರುತ್ತೆ. ಕಾರ್ಖಾನೆ ಒಳಗಡೆ 2 ವಿಶೇಷವಾದ ಮಷಿನ್ಸ್ ಗಳು ಇರುತ್ತೆ. ಈ ಒಂದು ಮಷೀನಿನ ಹೆಸರು ಜಾ ಕ್ರಷರ್ಸ್, ಇನ್ನೊಂದು ಮಷೀನಿನ ಹೆಸರು ಕೋನ್ ಕ್ರಷರ್ಸ್. ಈ 2 ಮಷೀನ್ಸ್ ಒಳಗಡೆ ಕಲ್ಲನ್ನು ಕಳಿಸ್ತಾರೆ. ಕಲ್ಲನ್ನು ಚೆನ್ನಾಗಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಹೊರಗಡೆ ತಗೊಂಡು ಬರುತ್ತೆ. ಈ ಒಂದು ಜಾ ಕ್ರಷರ್ಸ್ ಮಷೀನ್ಸ್ ಒಳಗಡೆ ದೊಡ್ಡ ದೊಡ್ಡ ಕಲ್ಲುಗಳು ಹೋಗುತ್ತೆ. ಕೋನ್ ಕ್ರಷರ್ಸ್ ಒಳಗಡೆ ಸಣ್ಣ ಪುಟ್ಟ ಕಲ್ಲುಗಳು ಹೋಗುತ್ತೆ. ಈ ಮಷೀನ್ಸ್ ಗಳು ಯಾವ ರೇಂಜಿಗೆ ಸೌಂಡ್ ಮಾಡುತ್ತೆ ಅಂತಂದ್ರೆ ಕಿವಿ ತಮಟೆಗಳು ಒಡೆದು ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ.
ಯಾಕೆ ಸೌಂಡ್ ಮಾಡುತ್ತೆ ಅಂತಂದ್ರೆ ಒಳಗಡೆ ಇವು ಕುಟ್ಟಿ ಪುಡಿ ಮಾಡೋದು ಕಲ್ಲು. ಸೌಂಡ್ ಬರದೇ ಇರುತ್ತಾ 101% ಬಂದೇ ಬರುತ್ತೆ. ಸೌಂಡ್ ಜಾಸ್ತಿ ಬರೋದ್ರಿಂದ ಕಿವಿಗೆ ವರ್ಕರ್ಸ್ಗಳು ಇಯರ್ ಪ್ಲಗ್ಗಿನ್ಸ್ ಅನ್ನು ಹಾಕೊಂತಾರೆ, ಸ್ವಲ್ಪ ಶಬ್ದ ಕಮ್ಮಿ ಆಗುತ್ತೆ. ಒಂದು ದಿನ ಓಕೆ, 2 ದಿನ ಓಕೆ, ಆದ್ರೆ ಇವರು ಪ್ರತಿದಿನ ಈ ಶಬ್ದವನ್ನು ಕೇಳಿಸಿಕೊಳ್ಳಬೇಕಲ್ವಾ, ಹಾಗಾಗಿ ಇಯರ್ ಪ್ಲಗ್ಗಿನ್ಸ್ ಕಂಪಲ್ಸರಿ ಹಾಕಿಕೊಳ್ಳಲೇಬೇಕು. ಈಗ ಕೇವಲ ಪುಡಿಯಾಗಿದೆ, ಇದು ಫೈನ್ ಪೌಡರ್ ಆಗಬೇಕು, ಹಾಗಾಗಿ ಗ್ರೈಂಡಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ, ಫೈನ್ ಪೌಡರ್ ಆಗಿ ಹೊರಗಡೆ ಬರುತ್ತೆ. ಈ ಒಂದು ಕಲ್ಲುಗಳಲ್ಲಿ ಕೇವಲ ಪ್ಲಾಟಿನಂ ಮಾತ್ರ ಇರೋದಿಲ್ಲ, ಪ್ಲಾಟಿನಮ್ ಇರುತ್ತೆ, ಕಾಪರ್, ನಿಕಲ್ ಮತ್ತು ಐರನ್ ಕೂಡ ಮಿಕ್ಸ್ ಆಗಿರುತ್ತೆ. ಗೆಳೆಯರೆ, ಈಗ ನೀವು ನೋಡ್ತಾ ಇರುವ ಈ ಒಂದು ಪುಡಿಯಲ್ಲಿ ಪ್ಲಾಟಿನಂ ಇದೆ, ಕಾಪರ್ ಇದೆ, ನಿಕಲ್ ಇದೆ, ಐರನ್ ಇದೆ. ಹಾಗೆ ಕಣ್ಣಾರೆ ಕಾಣುತ್ತಾ? ಕೈಯಾರೆ ಬೇರೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಈ ಪುಡಿಯಲ್ಲಿ ಮಿಕ್ಸ್ ಆಗಿರುವ 4 ಮೆಟಲ್ ಅನ್ನು ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾರ್ಖಾನೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಪುಡಿಯಿಂದ ಪ್ಲಾಟಿನಂ ಅನ್ನು ಹೊರತೆಗಿಬೇಕು, ಹಾಗಾಗಿ ಫ್ರಾತ್ ಫ್ಲೋಟೇಷನ್ ಮೆಥಡ್ ಅನ್ನು ಉಪಯೋಗಿಸುತ್ತಾರೆ. ಈ ಒಂದು ಪುಡಿಗೆ ಸ್ಪೆಷಲ್ ಕೆಮಿಕಲ್ ಸೊಲ್ಯೂಷನ್ಸ್ ಅನ್ನು ಮಿಕ್ಸ್ ಮಾಡ್ತಾರೆ, ಇದ್ರ ಜೊತೆ ಏರ್ ಬಬಲ್ಸ್ ಅನ್ನು ಇಂಜೆಕ್ಟ್ ಮಾಡ್ತಾರೆ. ಏರ್ ಬಬಲ್ಸ್, ಕೆಮಿಕಲ್ ಸೊಲ್ಯೂಷನ್ ಮತ್ತು ಪುಡಿಯಲ್ಲಿ ಇರುವ ಪ್ಲಾಟಿನಂ 3 ಕೂಡ ರಿಯಾಕ್ಟ್ ಆಗ್ಬಿಟ್ಟು ಬಿಳಿ ನೊರೆ ಉದ್ಭವ ಆಗುತ್ತೆ. ಈ ಒಂದು ನೊರೆಯಲ್ಲಿ ಪ್ಲಾಟಿನಂ ಪುಡಿ ತೇಲುತ್ತಾ ಮೇಲಕ್ಕೆ ಬರುತ್ತೆ. ಪ್ಲಾಟಿನಂ ನೊರೆ ಜೊತೆ ಮೇಲಕ್ಕೆ ಬಂತು, ಕಾಪರ್, ನಿಕಲ್, ಐರನ್ ಕೆಳಗೆ ಹೋಗಿ ಬೀಳುತ್ತೆ. ನೊರೆಗೆ ಅಂಟಿರುವ ಪ್ಲಾಟಿನಂ ಕಾನ್ಸಂಟ್ರೇಟ್ ಪೌಡರ್ ಅನ್ನು ನೊರೆಯಿಂದ ಬೇರ್ಪಡಿಸ್ತಾರೆ. ಈ ಒಂದು ಪ್ಲಾಟಿನಂ ಕಾನ್ಸಂಟ್ರೇಟ್ ಪೌಡರ್ ಅನ್ನು ಕಲೆಕ್ಟ್ ಮಾಡ್ಕೊಂತಾರೆ. ಈಗ ಪ್ಲಾಟಿನಂ ಕಾನ್ಸಂಟ್ರೇಟ್ ಪುಡಿ ಸಿಕ್ಕಿದೆ, ಹಾಗಂತ ಇದು ಪ್ಲಾಟಿನಂ ಅಲ್ಲ, ಇದಿನ್ನು ಕಾನ್ಸಂಟ್ರೇಟ್ ಪುಡಿ ಅಷ್ಟೇ. ಇದರಿಂದ ಪ್ಲಾಟಿನಂ ಅನ್ನು ತಯಾರಿಸಬೇಕು. ಈ ಒಂದು ಪ್ಲಾಟಿನಂ ಕಾನ್ಸಂಟ್ರೇಟ್ ಪುಡಿಯನ್ನು 1768 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಮಾಡ್ತಾರೆ. ಗೆಳೆಯರೆ, 1768 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ. ಬಂಗಾರ ತಯಾರಿಸೋದಕ್ಕೆ ಕೇವಲ 1000 ಡಿಗ್ರಿ ಸೆಲ್ಸಿಯಸ್ ಬೇಕು, ಆದರೆ ಪ್ಲಾಟಿನಂಗೆ 1768 ಡಿಗ್ರಿ ಸೆಲ್ಸಿಯಸ್. ಇದು ಎಷ್ಟು ಬಿಸಿ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಭೂಮಿ ಮೇಲೆ ಇರುವ ಯಾವುದೇ ವಸ್ತು ಕೂಡ ಇದನ್ನು ತಡೆಯುವ ಶಕ್ತಿ ಇಲ್ಲವೇ ಇಲ್ಲ, ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗಿ ಬಿಡುತ್ತೆ, ಅಷ್ಟೊಂದು ಬಿಸಿ. ಪ್ಲಾಟಿನಂ ಕಾನ್ಸಂಟ್ರೇಟ್ ಪೌಡರ್ ಈಗ ಸಂಪೂರ್ಣವಾಗಿ ಕರಗಿ ಲಿಕ್ವಿಡ್ ಆಗಿದೆ. ಇದನ್ನು ಮೋಲ್ಡ್ ಗಳಿಗೆ ಹಾಕ್ತಾರೆ. ಸ್ವಲ್ಪ ಸಮಯದ ನಂತರ ಈ ಒಂದು ಲಿಕ್ವಿಡ್ ಗಟ್ಟಿಯಾಗುತ್ತೆ, ಪ್ಲಾಟಿನಂ ಬಾರ್ಗಳು ತಯಾರಾಗುತ್ತೆ, ಅಂದರೆ ಪ್ಲಾಟಿನಂ ಗಟ್ಟಿಗಳು ತಯಾರಾಗುತ್ತೆ. ಪ್ಲಾಟಿನಂ ಗಟ್ಟಿ ಏನೋ ತಯಾರಾಯಿತು, ಆದರೆ 101% ಪ್ಲಾಟಿನಂ ಪ್ಯೂರಿಟಿ ಇನ್ನೂ ತಯಾರಾಗಿಲ್ಲ. ಈ ಪ್ಲಾಟಿನಂ ಗಟ್ಟಿಗಳಿಗೆ ಕೆಮಿಕಲ್ ರಿಫೈನಿಂಗ್ ಮಾಡಲಾಗುತ್ತೆ. ಆಸಿಡ್ ಸೊಲ್ಯೂಷನ್ ಲಿಕ್ವಿಡ್ ಒಳಗಡೆ ಪ್ಲಾಟಿನಂ ಅನ್ನು ಡಿಸಾಲ್ವ್ ಮಾಡ್ತಾರೆ, ಅಂದರೆ ಮುಳುಗಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಅನ್ವಾಂಟೆಡ್ ಎಲಿಮೆಂಟ್ಸ್, ಪ್ಲಾಟಿನಂ ಒಳಗಡೆ ಇರುವ ಅನ್ವಾಂಟೆಡ್ ಎಲಿಮೆಂಟ್ಸ್ ರಿಮೂವ್ ಆಗುತ್ತೆ. ಈ ಒಂದು ಆಸಿಡ್ ಸೊಲ್ಯೂಷನ್ ಪ್ರಕ್ರಿಯೆ ನಡೆಯೋದು ಕೇವಲ 1 ನಿಮಿಷ ಅಲ್ಲ, 5 ನಿಮಿಷ ಅಲ್ಲ, 1 ಗಂಟೆ ಅಲ್ಲ, ಸುಮಾರು ದಿನಗಳ ತನಕ ನಡೆಯುತ್ತೆ. ಈ ಒಂದು ಹಂತ ಕಂಪ್ಲೀಟ್ ಆದ ಮೇಲೆ ಪ್ಲಾಟಿನಂ ಈಗ 99.95% ಪ್ಯೂರ್ ಪ್ಲಾಟಿನಂ ಆಗಿದೆ. ಈಗ ಪ್ಲಾಟಿನಂ ಮಾರಾಟಕ್ಕೆ ಹೋಗುತ್ತೆ, ಮಾರಾಟ ಆಗುತ್ತೆ. ಗೆಳೆಯರೆ, ಈ ಒಂದು ಪ್ಲಾಟಿನಂ ನೋಡೋದಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ಒಂದು ಸ್ಟೀಲ್ ಇದ್ದ ಹಾಗೆ ಇರುತ್ತೆ, ಸ್ವಲ್ಪ ಸಿಲ್ವರ್ ತರ ಕಂಡು ಬರುತ್ತೆ. ಆದರೆ ಇದನ್ನು ಹೊರ ತೆಗೆಯಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಈಗ ಪ್ಲಾಟಿನಂ ಬೆಲೆ ಕಮ್ಮಿ ಆಗಿರಬಹುದು, ಹಾಗಂತ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಪ್ಲಾಟಿನಂ ಆಟೋಮೊಬೈಲ್ಸ್ ಅಲ್ಲಿ ಉಪಯೋಗಕ್ಕೆ ಬರುತ್ತೆ, ಕೆಮಿಕಲ್ ಇಂಡಸ್ಟ್ರಿಯಲ್ಲೂ ಉಪಯೋಗಿಸ್ತಾರೆ, ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ಉಪಯೋಗಿಸ್ತಾರೆ, ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜ್ಯುವೆಲ್ಲರಿ ಕೂಡ ಪ್ಲಾಟಿನಂ ಅಲ್ಲಿ ತಯಾರಿಸ್ತಾರೆ. ಹೈಡ್ರೋಜನ್ ಮತ್ತು ಫ್ಯೂಚರ್ ಎನರ್ಜಿಗಳಿಗೆ ಪ್ಲಾಟಿನಂ ಅಧಿಕ ಪ್ರಮಾಣದಲ್ಲಿ ಬೇಕು, ಮತ್ತು ಏರೋಸ್ಪೇಸ್ ಡಿಫೆನ್ಸ್ ಸಿಸ್ಟಮ್ ಅಲ್ಲೂ ಪ್ಲಾಟಿನಂ ಅಧಿಕ ಪ್ರಮಾಣದಲ್ಲಿ ಬೇಕು. ಎಲೆಕ್ಟ್ರಾನಿಕ್ ಸೆನ್ಸಾರ್ಸ್ ಗೆ ಪ್ಲಾಟಿನಂ ಅಳವಡಿಸಿರ್ತಾರೆ. ಒಂದು ಕಾಲದಲ್ಲಿ ಬಂಗಾರಕ್ಕಿಂತ ಹೆಚ್ಚಿಗೆ ಇದ್ದ ಪ್ಲಾಟಿನಂ ಬೆಲೆ ಈಗ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗಿದ್ದು ಯಾಕಪ್ಪ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಡೀಸೆಲ್ ಕಾರ್ ಕೊಲ್ಯಾಪ್ಸ್. ಈಗ ಪ್ರಪಂಚದಲ್ಲಿ ಡೀಸೆಲ್ ಕಾರ್ಗಳ ಮಾರಾಟ ದೊಡ್ಡ ಸಂಖ್ಯೆಯಲ್ಲಿ ಕುಸಿತ ಕಂಡಿದೆ. ಅದರಲ್ಲೂ ಯುರೋಪ್ ಅಲ್ಲಿ ಡೀಸೆಲ್ ಕಾರ್ ಪ್ರೊಡಕ್ಷನ್ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ ಡೀಸೆಲ್ ಕಾರ್ಗಳಲ್ಲಿ ಪ್ಲಾಟಿನಂ ಅನ್ನು ದೊಡ್ಡ ಸಂಖ್ಯೆಯಲ್ಲೇ ಬಳಸ್ತಾ ಇದ್ರು. ಡೀಸೆಲ್ ಕಾರ್ಗಳು ಕಡಿಮೆ ಆಗಿದೆ, ಪ್ಲಾಟಿನಂ ಡಿಮ್ಯಾಂಡ್ ಕೂಡ ಕ್ರಾಶ್ ಆಗಿದೆ. ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಪಂಚಾದ್ಯಂತ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ರಾರಾಜಿಸುತ್ತಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಪ್ಲಾಟಿನಂ ಬೇಡವೇ ಬೇಡ. ಬೆಳ್ಳಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಯೂಸ್ ಮಾಡ್ತಾರೆ, ಆದ್ರೆ ಪ್ಲಾಟಿನಂ ಯೂಸ್ ಮಾಡಲ್ಲ. ಇದೇ ಕಾರಣಕ್ಕೆ ಬೆಳ್ಳಿ ಕೂಡ ಆಕಾಶಕ್ಕೆ ಹೋಗಿ ತಲುಪುತ್ತಾ ಇದೆ. ಪ್ಲಾಟಿನಂ ಕುಸಿಯೋದಕ್ಕೆ 2ನೇ ಕಾರಣ ಏನಪ್ಪಾ ಅಂತಂದ್ರೆ ಪ್ಲಾಟಿನಂ ಜ್ಯುವೆಲರಿ ಡಿಮ್ಯಾಂಡ್. ಗೆಳೆಯರೇ, ಈಗ ನೀವು ಜ್ಯುವೆಲರಿ ಅಂಗಡಿಗೆ ಹೋಗ್ತೀರಾ, ಬಂಗಾರ ಖರೀದಿ ಮಾಡ್ತೀರಾ, ಬೆಳ್ಳಿ ಖರೀದಿ ಮಾಡ್ತೀರಾ. ಅಂಗಡಿಯಲ್ಲಿ ಇರುವ ಬೇರೆ ಗ್ರಾಹಕರು ಕೂಡ ಬಂಗಾರ ಖರೀದಿ ಮಾಡ್ತಾರೆ, ಬೆಳ್ಳಿ ಖರೀದಿ ಮಾಡ್ತಾರೆ. ಯಾರಾದ್ರೂ ಪ್ಲಾಟಿನಂ ಜ್ಯುವೆಲರಿಯನ್ನು ಖರೀದಿ ಮಾಡೋದನ್ನ ನೋಡಿದ್ರ?
101% ನೀವು ನೋಡಿರಲ್ಲ. ಯಾಕಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ 1000ರಲ್ಲಿ ಒಬ್ಬರು ಪ್ಲಾಟಿನಂ ಅನ್ನು ಖರೀದಿ ಮಾಡ್ತಾರಂತೆ. ಜ್ಯುವೆಲರಿ ಖರೀದಿಯಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಅಲ್ಲಿ ಇರುವ 2 ದೇಶಗಳು ಯಾವ್ದಪ್ಪ ಅಂತಂದ್ರೆ ಮೊದಲು ಭಾರತ, ನಂತರ ಚೈನಾ. ಭಾರತ ಮತ್ತು ಚೈನಾ ದೇಶದಲ್ಲಿ ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಯಾವತ್ತಿಗೂ ಹೆಚ್ಚಿಗೆ ಇರುತ್ತೆ. ಯಾಕಂದ್ರೆ ಖರೀದಿದಾರರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಪ್ಲಾಟಿನಂ ಅನ್ನು ಯಾರು ಖರೀದಿ ಮಾಡಲ್ಲ. ಖರೀದಿ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಆದ ಮೇಲೆ ಬೆಲೆ ಕೂಡ ಇಳಿಯುತ್ತೆ. ಗೆಳೆಯರೆ, ಈಗ ನಿಮ್ಮ ಸರದಿ. ಪ್ಲಾಟಿನಂ ಕಾರ್ಖಾನೆಯ ವಿಡಿಯೋ ಹೇಗಿತ್ತು, ಇದರ ಬಗ್ಗೆ ಮಾಹಿತಿಗಳು ಹೇಗಿತ್ತು? ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಕಮೆಂಟ್ ಬಂದ ಕೂಡಲೇ 101% ರಿಪ್ಲೈ ಕೂಡ ಮಾಡ್ತೀನಿ. ಈಗಲೇ ಕಮೆಂಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಎಜುಕೇಶನಲ್ ಪರ್ಪಸ್ಗಷ್ಟೇ ಮಾಡಿರೋದು. ಸಣ್ಣ ಮಕ್ಕಳು ನೋಡಬಹುದು, ದೊಡ್ಡವರು ಕೂಡ ನೋಡಬಹುದು. ಹಾಗಾಗಿ ಈ ಒಂದು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ಒಂದು ಮಾಹಿತಿ ಸಿಕ್ಕ ಹಾಗೆ ಆಗುತ್ತೆ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು.